Hello students, welcome back to the Science Mentorpreneur. So electric charges and fields na lecture number 19. So previous lecture ಅಲ್ಲಿ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಎಲೆಕ್ಟ್ರಿಕ್ ಫ್ಲಕ್ಸು ಆಮೇಲೆ ಏರಿಯಾ ವೆಕ್ಟರು ಅದೇ ರೀತಿ ಯಾವ ರೀತಿ 2 ಡೈಮೆನ್ಷನಲ್ಲು ಮತ್ತು 3 ಡೈಮೆನ್ಷನಲ್ ಸರ್ಫೇಸಲ್ಲಿ ಫ್ಲಕ್ಸನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ನೋಡಿ, ಈ ವಿಡಿಯೋನಲ್ಲಿ ಫಸ್ಟ್ ಪಾಯಿಂಟ್ ನಾನು ಹೇಳಕ್ಕೆ ಬರ್ತೀನಿ. ಇನ್ನೊಂದು ಪ್ರಾಬ್ಲಮ್ ನಾನು ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಪ್ರಾಬ್ಲಮ್ ಇರೋದು ಎಲೆಕ್ಟ್ರಿಕ್ ಫ್ಲಕ್ಸ್ ಮೇಲೆ, ಬಟ್ ಇಟ್ ಈಸ್ ಆಲ್ಸೋ ಇಂಟ್ರೋ ಟು ಗಾಸ್ ಲಾ. ಓಕೆನಾ? ಇಂಟ್ರೋ ಟು ಗಾಸ್ ಲಾ ಇಂಟ್ರೊಡಕ್ಷನ್. ಸೊ ನೋಡಿ ಯಾವ ರೀತಿ ಇದೆ. ಇಲ್ಲೊಂದು 3D ಸರ್ಫೇಸ್ ಇದೆ. ಆ 3D ಸರ್ಫೇಸು ಸ್ಪಿಯರ್. ಓಕೆನಾ? ಒಂದು ಸ್ಪಿಯರ್ ಇದೆ. ಇಲ್ಲಿ ಸೆಂಟರಲ್ಲಿ ಚಾರ್ಜ್ ಇದೆ ಕ್ಯೂ. ಚಾರ್ಜಿಂದ ಇಲ್ಲಿರುವಂಥ ಸರ್ಫೇಸ್ಗೆ ಡಿಸ್ಟೆನ್ಸ್ ಇದೆ ಆರ್. ಓಕೆನಾ? ಸೊ ಇದೊಂದು 3D ಸರ್ಫೇಸ್ ಅಂದರೆ ಕ್ಲೋಸ್ಡ್ ಸರ್ಫೇಸ್. ಓಕೆನಾ? 2Dಯಲ್ಲಿ ಓಪನ್ ಇರುತ್ತೆ, 3 ಡೈಮೆನ್ಷನಲ್ಲಿ ಕ್ಲೋಸ್ಡ್ ಸರ್ಫೇಸ್ ಇರುತ್ತೆ. ರೈಟ್. ಕ್ವಶನ್ ಏನಪ್ಪ ಅಂತಂದರೆ, ಟೋಟಲ್ ಫ್ಲಕ್ಸ್ ಥ್ರೂ ದ ಸ್ಪಿಯರ್ is equal to question mark. ಓಕೆ. ಸೊ ನೋಡಿ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು, ಇದರ ಸೊಲ್ಯೂಷನ್ನಲ್ಲೇ ನಾನು ಗಾಸ್ ಲಾ ಅನ್ನು ಇಂಟ್ರೊಡಕ್ಷನ್ ಮಾಡ್ತೀನಿ. ನೋಡಿ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ. ಈಗ ಏನಿದೆ? ಫ್ಲಕ್ಸ್ಗೆ φe ಅಂತ, ಇ ಡಾಟ್ ಪ್ರಾಡಕ್ಟ್ ಎ. ಓಕೆನಾ? ಆ್ಯಂಡ್ ಫ್ಲಕ್ಸ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಸೊ ಹೀಗಿದ್ದಾಗ ಯಾವ ರೀತಿ ನಾವು ಟೋಟಲ್ ಫ್ಲಕ್ಸ್ ಥ್ರೂ ದಿಸ್ ಸ್ಪಿಯರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ನೋಡಿ 3D ಸರ್ಫೇಸಲ್ಲಿ ಕ್ಯೂಬ್ ಇದ್ದಾಗ ನಾವೇನು ಮಾಡಿದ್ವಿ? ಟೋಟಲ್ ಫೈ. ಓಕೆ, ಪ್ರತಿಯೊಂದು ಫೇಸ್ಗೆ, ಕ್ಯೂಬ್ಗೆ ಎಷ್ಟು ಫೇಸ್ ಇರುತ್ತೆ? 6 ಫೇಸ್ ಇರುತ್ತೆ. ಪ್ರತಿಯೊಂದು ಫೇಸ್ಗೆ ಫ್ಲಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ನಾವು ಸ್ಕೇಲಾರ್ ಎಡಿಷನ್ ಮಾಡಿಬಿಟ್ವಿ. 5 3 so on 5 6. ಓಕೆ, ಫಾರ್ ಕ್ಯೂಬ್ಗೆ ಈ ರೀತಿ ನಾವು ಟೋಟಲ್ ಫ್ಲಕ್ಸ್ ಥ್ರೂ ಕ್ಯೂಬ್ ಕಂಡುಹಿಡಿದ್ವಿ. ಬಟ್ ಈ ರೀತಿ ಸ್ಪಿಯರ್ ಇದ್ದಾಗ ಇಲ್ಲಿ ನಾವು ಏನು ಮಾಡಬೇಕು? ಮೆಥಡು ಡಿವೈಡಿಂಗ್ ದಿಸ್ ಟೋಟಲ್ 3D ಏರಿಯಾ ಇಂಟು ಸ್ಮಾಲ್ ಏರಿಯಾ. ಓಕೆನಾ? ಈ ಹೋಲ್ ಸ್ಪಿಯರನ್ನು ನಾವು ಸ್ಮಾಲ್ ಏರಿಯಾ ಆಗಿ ಕಟ್ ಮಾಡಬೇಕು. ಓಕೆನಾ? ಇಂಟಿಗ್ರೇಷನ್ ಟೆಕ್ನಿಕ್ ಮಾಡ್ತೀವಲ್ಲ ನಾವು, ಅದೇ ರೀತಿ ಇದಕ್ಕೆ ನಾವು ಇಂಟಿಗ್ರೇಷನ್ ಟೆಕ್ನಿಕ್ ಅಂತ ಕರಿತೀವಿ. ಸೊ ನೋಡಿ, ಸಪೋಸ್ ಇಲ್ಲೊಂದು ಏರಿಯಾ ಇದೆ. ಓಕೆ, ಈ ಒಂದು ಸ್ಮಾಲ್ ಏರಿಯಲ್ಲಿ ನಾವು ಫ್ಲಕ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ ಫಸ್ಟ್ಗೆ. ಓಕೆ, ಸೊ ನೋಡಿ ನಾನು ಹೇಳಿದೆ 3D ಡೈಮೆನ್ಷನಲ್ ಫಿಗರಲ್ಲಿ ಏರಿಯಾ ವೆಕ್ಟರ್ ಏನಿರುತ್ತೆ, ಔಟ್ವರ್ಡ್ ನಾರ್ಮಲ್ ಏನಿದೆಯಲ್ಲ ಅದೇ ಏರಿಯಾ ಡೈರೆಕ್ಷನ್ ಆಗುತ್ತೆ. ಓಕೆ, ಸೊ ಈ ಫೇಸ್ಗೆ, ಈ ಒಂದು ಸ್ಮಾಲ್ ಏರಿಯಾಗೆ ಏರಿಯಾ ವೆಕ್ಟರ್ ಯಾವ ಕಡೆ ಬರುತ್ತೆ? ಔಟ್ವರ್ಡ್ ನಾರ್ಮಲ್. ಓಕೆ, ಈ ಏರಿಯಾನ ನಾನು ಡಿ ಅಂತ ಕರಿತೀವಿ. ಯಾಕೆ? ಸ್ಮಾಲ್ ಫಿಗರ್ದು ಸ್ಮಾಲ್ ಏರಿಯಾ, ಟೋಟಲ್ ಸ್ಪಿಯರ್ದು ಏರಿಯಾ ಕ್ಯಾಪಿಟಲ್ ಎ. ಓಕೆ, ಈ ಸ್ಮಾಲ್ ಏರಿಯಾ ಡಿ ಎ. ಓಕೆ, ಸೊ ದಿಸ್ ಈಸ್ ಡಿ ಎ ಏರಿಯಾ ವೆಕ್ಟರ್. ನೆಕ್ಸ್ಟು ಇಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಕಡೆ ಇದೆ ನೋಡಿ. ಇದೊಂದು ಚಾರ್ಜ್ ಇದೆ. ಓಕೆ, ಈ ಚಾರ್ಜಿಂದ ಈ ಪಾಯಿಂಟ್ಗೆ ಡಿಸ್ಟೆನ್ಸ್ ಇದೆ ಆರ್. ಸೊ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎನಿ ಪಾಯಿಂಟ್ at a distance r from this charge ಎಷ್ಟಾಗುತ್ತೆ? kq/r² ಆಗುತ್ತೆ. ಓಕೆ, ಪ್ರಿವಿಯಸ್ ಲೆಕ್ಚರ್ಲಿ ನಾನು ಡಿಸ್ಕಸ್ ಮಾಡಿದ್ವಿ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಗುತ್ತೆ? kq/r² ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 1/4πε0 q/r². ಸೊ ದಿಸ್ ಈಸ್ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್, ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇದೆ? ಓಕೆ, ಆ ಡೈರೆಕ್ಷನ್ ಎಲೆಕ್ಟ್ರಿಕ್ ಕೂಡ ಅವೇ ಫ್ರಮ್ ದ ಚಾರ್ಜ್, ಅಂದರೆ ಈ ಕಡೆನೇ ಇರುತ್ತೆ. ಓಕೆ, ಇ. ಸೊ ಈ ಎರಡು ಡಾಟಾ ತೊಗೊಂಡು ನಾವೇನು ಮಾಡೋಣ? ಈಗ ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ನಮ್ಗೆ ಈನೂ ಸಿಕ್ತು, ಏರಿಯಾನೂ ಸಿಕ್ತು, ಏರಿಯಾ ವೆಕ್ಟರು ಇದೆ, ಎಲೆಕ್ಟ್ರಿಕ್ ಫೀಲ್ಡು ಇದೆ. ಸೊ ಹಾಗಾದರೆ ಫ್ಲಕ್ಸ್ ಈ ಫಾರ್ಮುಲಾ ಪ್ರಕಾರ ಏನಾಗುತ್ತೆ? ಈ ಸ್ಮಾಲ್ ಫಿಗರ್ಗೆ ನಾವು ಸ್ಮಾಲ್ ಫ್ಲಕ್ಸ್ d∅ ಅಂತ ಕರಿತೀನಿ. ಸೊ d∅ = ಏನಾಗುತ್ತೆ? ಈ ಡಾಟ್ ಪ್ರಾಡಕ್ಟ್ ಡಿ ಎ. ಓಕೆನಾ? ವೆರಿ ಇಂಪಾರ್ಟೆಂಟ್, ಇದನ್ನು ನೋಟ್ ಡೌನ್ ಮಾಡ್ಕೊಂಡ್ಬಿಡಿ. ಓಕೆ, ಈ ಸ್ಮಾಲ್ ಏರಿಯಾನಲ್ಲಿ ಫ್ಲಕ್ಸ್ ಎಷ್ಟಿದೆ ಅಂದರೆ ಇ ಇಂಟು ಡಿ ಎ. ಇಂಟು ಅಂದರೆ ಡಾಟ್ ಪ್ರಾಡಕ್ಟ್ ಇದೆ ಇಲ್ಲಿ. ಓಕೆ, ಇದನ್ನು ಸಾಲ್ವ್ ಮಾಡೋಣ. ಈಗ ಡಿ ಫೈ ಈಸ್ ಈಕ್ವಲ್ ಟು ಇ
ಇಂಟು ಡಿ ಎ ಇಂಟು ಕಾಸ್ ಆಫ್ ಆ್ಯಂಗಲ್ ಎಷ್ಟಿದೆ ಇಲ್ಲಿ ಇ ಮತ್ತು ಎ ನಡುವೆ, ಏರಿಯಾ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ನಡುವೆ 0 ಇದೆ, ಕಾಸ್ 0. ಸೊ ಡಿ ಫೈ ಈಸ್ ಈಕ್ವಲ್ ಟು ಇ ಡಿ ಎ, ರೈಟ್. ಸೊ ಈ ದಿಸ್ ಫೈ ಏನಿದೆ ಅಲ್ಲ ಸ್ಮಾಲ್ ಫ್ಲಕ್ಸು, ದಿಸ್ ಈಸ್ ಓನ್ಲಿ ಫಾರ್ ದಿಸ್ ಸ್ಮಾಲ್ ಏರಿಯಾ. ಬಟ್ ಈಗ ನಾವೇನು ಮಾಡೋಣ, ಈ ಫಿಗರನ್ನು ಇದೇ ರೀತಿ ಈ ಸ್ಮಾಲ್ ಏರಿಯಾಗಿ ಕಟ್ ಮಾಡ್ಕೊಳ್ಳೋಣ, ಈ ಟೋಟಲ್ ಸ್ಪಿಯರನ್ನು. ಅಂದರೆ ಇಲ್ಲೊಂದು 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 ಈ ರೀತಿ ಎಲ್ಲ ಕಡೆ ಕಟ್ ಮಾಡಿದಾಗ ಪ್ರತಿಯೊಂದರ ಮೇಲೂ ನೋಡಿ ನೀವು, ಇಲ್ಲಿ ಏರಿಯಾ ವೆಕ್ಟರ್ ಈ ಕಡೆ ಇರುತ್ತೆ, ಅಗೇನ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಕೂಡ ಈ ಕಡೆನೇ ಇರುತ್ತೆ. ಇಲ್ಲಿ ಏರಿಯಾ ವೆಕ್ಟರ್ ಡೈರೆಕ್ಷನ್ ಅಗೇನ್ ನಾರ್ಮಲ್, ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಕೂಡ ಈ ಕಡೆನೇ ಇರುತ್ತೆ. ಅದೇ ರೀತಿ ಎಲ್ಲ ಸಣ್ಣ ಸಣ್ಣ ಫಿಗರ್ಗೂ ಕೂಡ ಸೇಮ್ ಇದೇ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಓಕೆ, ಆ ಸ್ಮಾಲ್ ಫಿಗರ್ಗೆ ನಾವು ಡಿ ಫೈ ಮತ್ತೆ ಮಾಡಿದಾಗ ಡಿ ಫೈ ಇಸ್ ಈಕ್ವಲ್ ಟು ಇ ಡಿ ಎ, ಡಿ ಫೈ ಇಸ್ ಈಕ್ವಲ್ ಟು ಇದರ ಡಿ ಫೈ ಇಸ್ ಈಕ್ವಲ್ ಟು ಇ ಡಿ ಎ, ಈ ರೀತಿ ಕಂಟಿನ್ಯೂ ಆಗುತ್ತೆ ಇದು. ಓಕೆನಾ. ಸೊ ಟೋಟಲ್ ಫಿಗರ್ಗೆ ಫ್ಲಕ್ಸ್ ಏನು ಮಾಡ್ತೀವಿ ನಾವು, ಈ ಡಿ ಫೈ ಇದೆಯಲ್ಲ ಇದನ್ನು ಇಂಟಿಗ್ರೇಟ್ ಮಾಡಿಬಿಡಬೇಕು. ಓಕೆ, ಇದೇ ಇಂಟಿಗ್ರೇಷನ್ ಟೆಕ್ನಿಕ್ಕು. ಈ ರೀತಿ ನಾವು ಏರಿಯಾ ಕಂಡುಹಿಡಿತೀವಿ, ಅದೇ ರೀತಿ ನಾವು ಈಗ ಫ್ಲಕ್ಸ್ ಕಂಡುಹಿಡ್ತಾ ಇದ್ದೀವಿ. ಓಕೆನಾ. ಸೊ ಇಂಟಿಗ್ರೇಷನ್ ಆಫ್ ಡಿ ಫೈ ಆಗುತ್ತೆ. ದಿಸ್ ಈಸ್ ಈಕ್ವಲ್ ಟು ಡಿ ಫೈ ಅಂದರೆ ಏನಿದೆ, ಇ ಡಿ ಎ, ಇಂಟಿಗ್ರೇಷನ್ ಆಫ್ ಇ ಡಿ ಎ. ಓಕೆ, ದಿಸ್ ಈಸ್ ಫೈ. ಓಕೆ, ಸೊ ಫೈನಲಿ ಟೋಟಲ್ ಫ್ಲಕ್ಸ್ ಥ್ರೂ ದ ಸ್ಪಿಯರ್ ಎಷ್ಟಾಗತ್ತೆಪ್ಪ ಅಂತಂದರೆ ಇಂಟಿಗ್ರೇಷನ್ ಆಫ್ ಇ ಡಾಟ್ ಪ್ರಾಡಕ್ಟ್ ಆಫ್ ಡಿ ಎ. ನಾನು ಡಾಟ್ ಪ್ರಾಡಕ್ಟ್ ಬರ್ತೀನಿ ನೋಡಿ. ಓಕೆನಾ. ಸೊ ಇದು ನಮ್ಮ ಫೈನಲ್ ಫ್ಲಕ್ಸ್. ಓಕೆ ನೋಡಿ, ನಾನು ಮತ್ತೆ ಇಲ್ಲಿ ಡಾಟ್ ಪ್ರಾಡಕ್ಟ್ ಬರ್ತೀನಿ. ಯಾಕೆ ಡಾಟ್ ಪ್ರಾಡಕ್ಟ್ ಬರ್ತೀನಿ ಅಂದರೆ, ಈ ಫಾರ್ಮುಲಾ ಅಲ್ಲಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆಯಲ್ಲ ದಿಸ್ ಈಸ್ ಕಾನ್ಸ್ಟಂಟ್ ಆನ್ ಹೋಲ್ ಸರ್ಫೇಸ್. ಓಕೆನಾ. ಈ ರೀತಿ ಇದ್ದಾಗ ನಾವು ಇದನ್ನು ಯಾವಾಗ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕ್ ಫೀಲ್ಡು ಹೋಲ್ ಸರ್ಫೇಸ್ ಮೇಲೆ ಕಾನ್ಸ್ಟಂಟ್ ಇದ್ದಾಗ. ಬಟ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀವಿ, ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ವೇರಿಯೇಬಲ್ ಇರುತ್ತಲ್ಲ ಸರ್ಫೇಸ್ ಮೇಲೆ, ಒಂದು ಪಾಯಿಂಟ್ ಟು ಇನ್ನೊಂದು ಪಾಯಿಂಟ್ಗೆ ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ವೇರಿಯೇಬಲ್ ಇರುತ್ತೆ ಆವಾಗ ನಾವು ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡೋಣ. ಇದನ್ನೇ ಸ್ವಲ್ಪ ಎಕ್ಸ್ಟೆನ್ಷನ್ ನೋಡಿ ಏನಿದೆ ಅಂತ. ಪೈ ಇ ಈಸ್ ಈಕ್ವಲ್ ಟು, ಈ ಕಾನ್ಸ್ಟೆಂಟ್ ಇದ್ದಾಗ ಹೊರಗೆ ತೆಗೋಣ. ಓಕೆ, ಇ ಇಂಟಿಗ್ರೇಷನ್ ಆಫ್ ಡಿ ಎ, ರೈಟ್. ಸೊ ಪೈ ಇ ಈಸ್ ಈಕ್ವಲ್ ಟು ಇ integration of dA, integration of small area is total area. ಓಕೆ, ಸೊ ಇವಾಗ ಈ ವ್ಯಾಲ್ಯೂ ಇದನ್ನು ಫಿಲ್ಅಪ್ ಮಾಡೋಣ, ಏರಿಯಾ ಆಫ್ ಸ್ಪಿಯರ್. ಓಕೆ, ಸೊ ಫೈ ಇ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್ ಕ್ಯೂ ಬೈ ಆರ್ ಸ್ಕ್ವೇರ್ ಇಂಟು ಏರಿಯಾ ಎಷ್ಟಿದೆ 4 ಪೈ ಆರ್ ಸ್ಕ್ವೇರ್, ಏರಿಯಾ ಆಫ್ ಸ್ಪಿಯರ್. So 4 pi cancel, r squares cancel, total flux is equal to q divided by epsilon naught. This is Gauss law. Okay na. So phi e is equal to q divided by epsilon naught. So Gauss law ಏನು ಹೇಳುತ್ತೆ, Gauss law, the total electric flux through a closed surface is equal to 1 divided by epsilon naught times total charge within the surface. Okay na, 1 divided by epsilon naught times q. ಇದನ್ನೇ ಈ ರೀತಿ ಬರಿತೀವಿ ನಾವು, is equal to 1 divided by epsilon naught times q. ಸೊ ಈ ರೀತಿ ಗಾಸ್ ಲಾದು ಇಂಟ್ರೊಡಕ್ಷನ್. ಓಕೆನಾ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಳ್ಳಿ. ಇದು ನಮ್ಮ ಗಾಸ್ ಲಾ, ಇದು ಫ್ಲಕ್ಸ್ ಥ್ರೂ ದಿಸ್ ಸ್ಪಿಯರ್. ಸೊ ಈಗ ನೆಕ್ಸ್ಟ್ ಪಾಯಿಂಟ್ ಗಾಸ್ ಲಾ. ಓಕೆನಾ. ಸೊ ಗಾಸ್ ಲಾ ಬಗ್ಗೆ ನಮಗೆ ಗೊತ್ತಿರಬೇಕಂದ್ರೆ ಈ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಿದೆ ಅಲ್ಲ ಅದ್ರ ಬಗ್ಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಓಕೆ, ಸೊ ಗಾಸ್ ಲಾದು ಸ್ಟೇಟ್ಮೆಂಟ್ ಏನು ಹೇಳುತ್ತಪ್ಪ ಅಂತಂದರೆ, ದಿ ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಅ closed surface is 1 by epsilon naught times the net charge enclosed by
the surface. ಓಕೆನಾ, ನೆಟ್ ಚಾರ್ಜ್ enclosed by the surface. ನೋಡಿ ಕ್ಲೋಸ್ಡ್ ಸರ್ಫೇಸ್ ಅಂದರೆ 3D. ಗಾಸ್ ಲಾ ಇಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ 3D ಸರ್ಫೇಸಸ್. ಅಂದರೆ ಸ್ಪಿಯರ್ ಆಯಿತು, ಸಿಲಿಂಡರ್ ಆಯಿತು, ಆಮೇಲೆ ಕ್ಯೂಬು, ಕೋನು, ಈ ರೀತಿ. ಸರ್ಕಲ್ಗೆ ದಿಸ್ ಈಸ್ ನಾಟ್ ಅಪ್ಲಿಕೇಬಲ್. ಓಕೆ, ಫಸ್ಟ್ ಪಾಯಿಂಟ್. ಈಗ ನೋಡಿ, ಮ್ಯಾಥಮೆಟಿಕಲಿ ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ Q, where Q is net charge in closed surface. ಆ ಕ್ಲೋಸ್ಡ್ ಸರ್ಫೇಸ್ ಒಳಗಡೆ ಇರುವಂಥ ನೆಟ್ ಚಾರ್ಜ್. ಓಕೆ, ಇದನ್ನು ನಾವು ಏನಂತ ಬರಿತೀವಿ, Q/ε0 ಅಂತ ಬರಿತೀವಿ. ಓಕೆನಾ. ಸೊ ಇಂಟಿಗ್ರಲ್ ಫಾರ್ಮಲ್ಲಿ ಗಾಸ್ ಲಾ ಯಾವ ರೀತಿ ಬರಿತೀವಿ ಅಂತಂದರೆ ನೋಡಿ, ಈ ರೀತಿ ಬಂದು E.dA ಓಕೆ ಈಸ್ ಈಕ್ವಲ್ ಟು Q/ε0. ಇಲ್ಲಿ ಒಂದು ಈ ರೀತಿ ರೌಂಡ್ ಆಗಿ ಬರೆದಿರ್ತಾರೆ. ಇದ್ರ ಮೀನಿಂಗ್ ಏನಪ್ಪ ಅಂತಂದರೆ ದ ಸರ್ಫೇಸ್ ಏನಿದೆಲ್ಲ ಕ್ಲೋಸ್ಡು. ಓಕೆ, ಈ ರೌಂಡ್ ಮೀನಿಂಗ್ ಏನಪ್ಪ ಅಂತಂದರೆ ಕ್ಲೋಸ್ಡ್ ಸರ್ಫೇಸ್. ಓಕೆ, E ಇಂಟು dA ಈಸ್ ಈಕ್ವಲ್ ಟು Q/ε0. ಓಕೆನಾ. ಇಂಟಿಗ್ರೇಷನ್ ಆಫ್ E, ಇದು ಡಾಟ್ ಪ್ರಾಡಕ್ಟ್ ಇದೆ. ಓಕೆ, E.dA ಅಥವಾ E ಇಂಟು dA cos θ, ರೈಟ್, ಡಾಟ್ ಪ್ರಾಡಕ್ಟ್. ಸೊ ಇವಾಗ ನೋಡಿ, ಈ ಗಾಸ್ ಲಾಗೆ ನಮಗೆ ಪ್ರೂಫ್ ಇರಲ್ಲ. ಓಕೆನಾ. ಆ್ಯಕ್ಚುಯಲ್ ಆಗಿ ನೋಡಬೇಕಂದ್ರೆ ಈ ಲಾ ಕೇವಲ ಲಾ, ಇದಕ್ಕೆ ಯಾವುದೇ ಥರದ ಪ್ರೂಫ್ ಇಲ್ಲ. ಬಟ್ ಪ್ರೂಫ್ ಬೇಕೇ ಅಂತಂದರೆ ನಾನು ಪ್ರೀವಿಯಸ್ ಏನು ಸಾಲ್ವ್ ಮಾಡಿದ್ನಲ್ಲ ಒಂದು ಪ್ರಾಬ್ಲಮ್ಮು ಬೇಸ್ಡ್ ಆನ್ ಎಲೆಕ್ಟ್ರಿಕ್ ಫ್ಲಕ್ಸು. ಓಕೆ, ಇದೇ ಇದಕ್ಕೆ ಪ್ರೂಫ್. ಈ ರೀತಿ ಒಂದು ಸ್ಪಿಯರ್ ಇರುತ್ತೆ, ಪ್ಲಸ್ Q ಚಾರ್ಜ್ ಸೆಂಟ್ರಲ್ ಇರುತ್ತೆ, R ಇಸ್ ರೇಡಿಯಸ್ ಆಫ್ ದಟ್ ಸ್ಪಿಯರ್. ಓಕೆ, ಈ ರೀತಿ ಸ್ಮಾಲ್ ಏರಿಯಾವನ್ನು ಕಟ್ ಮಾಡಿ ನಾವು ಫ್ಲಕ್ಸ್ ಕಂಡುಹಿಡಿದ್ವಿ. ಅದೇ ಫ್ಲಕ್ಸನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿ ಮ್ಯಾಥಮೆಟಿಕಲ್ ಅಡ್ಜಸ್ಟ್ಮೆಂಟ್ ಮಾಡಿದಾಗ ನಮಗೆ ಬಂದದ್ದು ಗಾಸ್ ಲಾ. ಓಕೆನಾ. ಇದೇ ಒಂಥರ ಇದಕ್ಕೆ ಪ್ರೂಫ್ ಇದ್ದಾಗೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಗಾಸ್ ಲಾ. ಆಮೇಲೆ ನೋಡಿ, ಒಂದು ಮಾತು ನೋಡಿ ನೀವು, Q/ε0 ಟೈಮ್ಸ್ ಬಂತು. ಟೋಟಲ್ ಫ್ಲಕ್ಸ್ ಈಸ್ ಈಕ್ವಲ್ ಟು Q/ε0. ಇವಾಗ ನೋಡಿ, ಸಪೋಸ್ ಈ ಸ್ಪಿಯರಲ್ಲಿ ರೇಡಿಯಸ್ R ಜಾಗದಲ್ಲಿ 2R ಇತ್ತಪ್ಪ ಅಂತಂದರೆ ಆವಾಗೂ ಕೂಡ ಟೋಟಲ್ ಫ್ಲಕ್ಸ್ ಥ್ರೂ ದಿಸ್ ಸರ್ಫೇಸ್ ಈಸ್ ರಿಮೈನ್ಸ್ ಸೇಮ್. ಯಾಕಪ್ಪ ಅಂತಂದರೆ ಫ್ಲಕ್ಸ್ ಅನ್ನೋದು ರೇಡಿಯಸ್ ಮೇಲೆ ಡಿಪೆಂಡ್ ಇಲ್ಲವೇ ಇಲ್ಲ. ಸೈಜ್ ಆಫ್ ದ ಸರ್ಫೇಸ್ ಮೇಲೆ ಅಥವಾ ಸೈಜ್ ಆಫ್ ದ್ಯಾಟ್ 3D ಏನಿದೆಯಲ್ಲ ಫಿಗರು, ಅದರ ಸೈಜ್ ಮೇಲೆ ಫ್ಲಕ್ಸ್ ಡಿಪೆಂಡೇ ಆಗಿಲ್ಲ. ಫ್ಲಕ್ಸ್ ಕೇವಲ ಡಿಪೆಂಡ್ ಆಗಿದೆ Q ಮೇಲೆ, ಆಮೇಲೆ ε0 ಮೇಲೆ. ಓಕೆನಾ. ಸೊ ಸೈಜ್ ಸ್ಪಿಯರ್ದು ಸೈಜು ಎಷ್ಟೇ ದೊಡ್ಡದಿದ್ರು ಅದರಲ್ಲಿ ನೆಟ್ ಚಾರ್ಜ್ ಏನಿದೆಯಲ್ಲ ಅದೇ ಇಂಪಾರ್ಟೆಂಟು. ನೆಟ್ ಚಾರ್ಜ್ Q ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೋಟಲ್ ಫ್ಲಕ್ಸು ಆ ನೆಟ್ ಚಾರ್ಜ್ ಮೇಲೆ ಡಿಪೆಂಡ್ ಆಗಿದೆ. ಓಕೆನಾ. ಸೊ ನೋಡಿ, ನೆಕ್ಸ್ಟು ಹೇಳಿದೆ ನಾನು ಆಗಲೇ, ರೇಡಿಯಸ್ಸು R ಬಿಟ್ಟು 2R ಇತ್ತಂದರೆ ಆಗಲೂ ಕೂಡ ಫ್ಲಕ್ಸ್ ಏನಾಗುತ್ತೆ, Q/ε0 ಟೈಮ್ಸ್ ಆಗುತ್ತೆ. ಅಂದರೆ ಮೀನಿಂಗ್ ಏನಪ್ಪ ಅಂತಂದರೆ ಸೈಜ್ ಆಫ್ closed surface does not affect net phi. okay, size of a closed surface does not affect net phi. ನೋಡಿ, ಈ ಗಾಸ್ ಲಾನ ನಾನು ಇನ್ನೊಂದು ರೀತಿಯಿಂದ ಹೇಳ್ತೀನಿ. ಇದನ್ನು ಗಾಸ್ ಅವರು ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ Q ಚಾರ್ಜ್ ನೋಡಿ, ಸಪೋಸ್ ಇಲ್ಲಿ ನಮ್ಮ ಚಾರ್ಜ್ ಇದೆ Q, ಇದು ನಮ್ಮ ಸ್ಪಿಯರ್. ಓಕೆ, ಸ್ಪಿಯರ್ ಆಫ್ ರೇಡಿಯಸ್ R. ನಾನೇನು ಹೇಳ್ತೀನಪ್ಪ ಅಂತಂದರೆ Q ಚಾರ್ಜ್ದಿಂದ Q/ε0 ಟೈಮ್ಸ್ ಫ್ಲಕ್ಸ್ ಹೊರಗೆ ಬರುತ್ತದೆ. ಈ ರೀತಿ ನಾನು ಹೇಳ್ತೀನಿ. ಓಕೆನಾ. ಸೊ ಒಂದು ಕ್ಲೋಸ್ ಸರ್ಫೇಸಲ್ಲಿ Q ಚಾರ್ಜ್ ಇತ್ತಪ್ಪ ಅಂತಂದರೆ ಓಕೆ, ಆವಾಗ ಬರುವಂಥ ಫ್ಲಕ್ಸ್ ಎಷ್ಟಿರುತ್ತೆ, Q/ε0 ಇರುತ್ತದೆ. ಅದೇ ಜಾಗದಲ್ಲಿ Q ಜಾಗದಲ್ಲಿ ಪ್ಲಸ್ 2Q ಇತ್ತಂದರೆ ಆ ಕೇಸಲ್ಲಿ 2Q ಚಾರ್ಜ್ದಿಂದ ಎಷ್ಟು ಫ್ಲಕ್ಸ್ ಹೊರಗೆ ಬರುತ್ತೆಪ್ಪ ಅಂತಂದರೆ 2Q/ε0 ಅಂತ ಬರುತ್ತೆ. ಓಕೆನಾ. ಸೊ ಈ ಪಾಯಿಂಟನ್ನು ಯೂಸ್ ಮಾಡಿ ನಾನೇನು ಮಾಡ್ತೀನಪ್ಪ ಅಂತಂದರೆ, ಸಪೋಸ್ ಇದರ ಮೇಲೆ ಇನ್ನೊಂದು ಸ್ಪಿಯರ್ ಇದೆ ಅಂದ್ಕೊಳ್ಳೋಣ. ಓಕೆನಾ. ಅದರ ರೇಡಿಯಸ್ ಇದೆ 2R. ಅದರ ನಂತರ ಮತ್ತೊಂದು ಸ್ಪಿಯರ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಅದರ ರೇಡಿಯಸ್ ಇದೆ 3R. ಸೊ R ಇರುವಂಥದ್ದು ಒಂದು ಸ್ಪಿಯರು, ಸೆಕೆಂಡ್ ಸ್ಪಿಯರ್ದು ರೇಡಿಯಸ್ 2R, ಥರ್ಡ್ದು 3R.
ಓಕೆನಾ. ಸೊ ಎಲ್ಲ ಕೇಸಲ್ಲಿ ಟೋಟಲ್ ಫ್ಲಕ್ಸ್ ಎಷ್ಟಿರುತ್ತೆಪ್ಪ ಅಂತಂದರೆ ಕ್ಯೂ ಬೈ ಎಪ್ಸಿಲಾನ್ ನಾಟೇ ಇರುತ್ತದೆ. ಓಕೆನಾ. ಈ ಕ್ಯೂದಿಂದ ಈ ರೀತಿ ಫ್ಲಕ್ಸ್ ಹೊರಗಡೆ ಬರುತ್ತೆ. ಓಕೆ. ಸೊ ಪಾಯಿಂಟ್ ಏನಪ್ಪ ಅಂತಂದರೆ ಸೈಜ್ ಆಫ್ ಕ್ಲೋಸ್ಡ್ ಸರ್ಫೇಸ್ ಡಸ್ ನಾಟ್ ಅಫೆಕ್ಟ್ ದ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ಇದು ಸೈಜ್ ಆಯ್ತು. ಶೇಪು, ಓಕೆ, ಶೇಪ್ ಬಗ್ಗೆ ಏನು ಹೇಳ್ಬೋದು ನಾವು ನೋಡಿ. ಶೇಪ್ ಇದು ಸ್ಪಿಯರ್ ಆಯ್ತಲ್ಲ, ಇದು ನೋಡಿ. ಈಗ ಕ್ಯೂಬ್ ತಗೋತೀನಿ. ಓಕೆ, ಇದು ಒಂದು ನಮ್ಮ ಕ್ಯೂಬು. ಇದರ ಒಳಗಡೆ ಇದೆ ಚಾರ್ಜ್ ಕ್ಯೂ. ನೆಕ್ಸ್ಟ್ ಸಿಲಿಂಡರ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಇದರ ಒಳಗಡೆ ಇದೆ ಚಾರ್ಜ್ ಕ್ಯೂ. ನೆಕ್ಸ್ಟ್ ಬರೋದು ಕೋನ್. ಓಕೆ, ಒಳಗಡೆ ಚಾರ್ಜ್ ಕ್ಯೂ. ನೋಡಿ, ಶೇಪ್ ಯಾವುದೇ ಶೇಪಲ್ಲಿರಲಿ, ಕ್ಯೂದಿಂದ ಮತ್ತೆ ಎಷ್ಟು ಚಾರ್ಜ್ ಹೊರಗೆ ಬರುತ್ತೆ, ಎಷ್ಟು ಫ್ಲಕ್ಸ್ ಹೊರಗೆ ಬರುತ್ತೆ? ಕ್ಯೂ ಬೈ ಎಪ್ಸಿಲಾನ್ ನಾಟ್. ಅಂದರೆ ಫೈ ನೆಟ್ಟು ಫಾರ್ ದಿಸ್ ಸರ್ಫೇಸ್ ಅಗೇನ್ ಕ್ಯೂ ಬೈ ಎಪ್ಸಿಲಾನ್ ನಾಟ್ ಟೈಮ್ಸೇ ಆಗುತ್ತೆ. ಅದೇ ಕೂಡ ಈ ಸಿಲಿಂಡರ್ಗೆ ಫೈ ನೆಟ್ ಎಷ್ಟಾಗುತ್ತೆ? ಕ್ಯೂ ಬೈ ಎಪ್ಸಿಲಾನ್ ನಾಟ್ ಆಗುತ್ತೆ. ಅದೇ ರೀತಿ ಕೋನ್ಗೆ ಫೈ ನೆಟ್ ಎಷ್ಟಾಗುತ್ತೆ? ಕ್ಯೂ ಬೈ ಎಪ್ಸಿಲಾನ್ ನಾಟ್ ಆಗುತ್ತೆ. ಅಂದರೆ ಶೇಪ್ ಆಫ್ ದಿಸ್ ಕ್ಲೋಸ್ಡ್ ಸರ್ಫೇಸ್ ಆಲ್ಸೋ ಡಸ್ ನಾಟ್ ಅಫೆಕ್ಟ್ ಎಲೆಕ್ಟ್ರಿಕ್ ಫ್ಲಕ್ಸ್. ಓಕೆನಾ. ಈ ಕೇಸಲ್ಲಿ ಕೂಡ ಮತ್ತೆ ಈ ರೀತಿ ಎಲೆಕ್ಟ್ರಿಕ್ ಫ್ಲಕ್ಸ್ ಹೊರಗಡೆ ಬರುತ್ತೆ, ರೈಟ್. ಈ ರೀತಿ ಎಲೆಕ್ಟ್ರಿಕ್ ಫ್ಲಕ್ಸ್ ಬರುತ್ತೆ. ಟೋಟಲ್ ಫ್ಲಕ್ಸ್ ಎಷ್ಟಿರುತ್ತೆ? ಕ್ಯೂ ಬೈ ಎಪ್ಸಿಲಾನ್ ನಾಟ್ ಟೈಮ್ಸ್. ಅಂದರೆ ಮತ್ತೆ ಕ್ಯೂ ಚಾರ್ಜ್ದಿಂದ ಕ್ಯೂ ಬೈ ಎಪ್ಸಿಲಾನ್ ನಾಟ್ ಟೈಮ್ಸ್ ಫ್ಲಕ್ಸ್ ಬರುತ್ತದೆ. ಓಕೆ, ಅದೇ ರೀತಿ ಇಲ್ಲೂ ಕೂಡ ಈ ರೀತಿ ಫ್ಲಕ್ಸ್ ಬರುತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ ಓಕೆ, ಈ ರೀತಿ ನಮ್ಮ ಎಲೆಕ್ಟ್ರಿಕ್ ಫ್ಲಕ್ಸ್ ಬರುತ್ತದೆ. ಓಕೆನಾ. ಸೊ ಸೈಜು ಮತ್ತು ಶೇಪು ಈ ಎರಡು ಕ್ವಾಂಟಿಟಿದಿಂದ ನಮ್ಮ ಎಲೆಕ್ಟ್ರಿಕ್ ಫ್ಲಕ್ಸ್ ಚೇಂಜ್ ಆಗಲ್ಲ ಅನ್ನೋದೇ ಇದರ ಎಕ್ಸ್ಪ್ಲನೇಷನ್. ಓಕೆನಾ. ಸೊ ಪ್ರೂಫ್ ನೋಡಿ, ಪ್ರಾಕ್ಟಿಕಲಿ ಎಕ್ಸ್ಪೆರಿಮೆಂಟ್ ಬೇಸ್ ಮೇಲೆ ಈ ಲಾನ ಮಾಡಲಾಗಿದೆ. ಹೀಗಾಗಿ ಇದಕ್ಕೆ ಪ್ರೂಫ್ ಇಲ್ಲ. ಓಕೆ, ನಾನು ಕೇವಲ ಒಂದು ಟೆಕ್ನಿಕ್ ಹೇಳಿದೆ. ಇದು ಒಂದು ಎಕ್ಸಾಂಪಲ್ ತೊಗೊಂಡು ನಾನು ಈ ರೀತಿ ಗಾಸ್ ಲಾನ ಇಂಟ್ರೊಡಕ್ಷನ್ ಕೊಟ್ಟೆ. ಬಟ್ ಆ್ಯಕ್ಚುಲಿ ಪ್ರೂಫ್ ಈ ಲಾಗೆ ಇಲ್ಲ. ಗಾಸ್ ಲಾ ಹ್ಯಾಸ್ ನೋ ಪ್ರೂಫ್. ಎಕ್ಸಾಮಲ್ಲಿ ನಾಳೆ ಸ್ಟೇಟ್ ಆ್ಯಂಡ್ ಪ್ರೂಫ್ ಗಾಸ್ ಲಾ ಅಂದರೆ ಇಟ್ ಕ್ಯಾನಾಟ್ ಬಿ ಪ್ರೂವ್ಡ್. ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡೋಣ, ಕೆಲವೊಂದು ಕೀ ಪಾಯಿಂಟನ್ನು ಡಿಸ್ಕಸ್ ಮಾಡೋಣ ರಿಗಾರ್ಡಿಂಗ್ ಗಾಸ್ ಲಾ. ಓಕೆನಾ. ಸೊ ನೋಡಿ, ಅಕಾರ್ಡಿಂಗ್ ಟು ಗಾಸ್ ಲಾ ನಮ್ಗೆ ಗೊತ್ತಿದೆ ಫೈ ಈಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್. ಓಕೆ, ಈ ಫೈ ಈಸ್ ದಿಸ್ ಈಸ್ ಫಾರ್ ಕ್ಲೋಸ್ಡ್ ಸರ್ಫೇಸ್. ಓಕೆನಾ. ಓಪನ್ ಸರ್ಫೇಸ್ಗೆ ಅಲ್ಲ, 3D ಇರಬೇಕು, ಕ್ಲೋಸ್ಡ್ ಸರ್ಫೇಸ್ ಇರಬೇಕು. ಈ ಕ್ಲೋಸ್ಡ್ ಸರ್ಫೇಸ್ಗೆ ನಾವು ಏನಂತ ಕರಿದ್ವಿ? ಗಾಸಿಯನ್ ಸರ್ಫೇಸ್ ಅಂತ ಕರಿದ್ವಿ. ಓಕೆನಾ, ಗಾಸಿಯನ್ ಸರ್ಫೇಸ್ ಅಂತ ಕರಿತೀವಿ. ಓಕೆನಾ. ಗಾಸಿಯನ್ ಸರ್ಫೇಸ್ ಅಂದ್ರೆ ಏನು? 3D ಕ್ಲೋಸ್ಡ್. ಓಕೆನಾ. ಆಮೇಲೆ ಈ ಚಾರ್ಜ್ ಏನಿದೆಯಲ್ಲ, ದಿಸ್ ಈಸ್ ನೆಟ್ ಚಾರ್ಜ್ ಇನ್ಸೈಡ್, ರೈಟ್. ಸೊ ನೋಡಿ, ಸಪೋಸ್ ಪಾಯಿಂಟ್ ನಂಬರ್ 1, ಈ ರೀತಿ ಒಂದು ನಮ್ಮ ಗಾಸಿಯನ್ ಸರ್ಫೇಸ್ ಇದೆ ಅಂತ ಅಂದ್ಕೊಳ್ಳೋಣ. ಇನ್ಸೈಡ್ ಚಾರ್ಜ್ ಯಾವುದೇ ಇಲ್ಲ. ಓಕೆ, ಬಟ್ ಇಲ್ಲಿ ಒಂದು ಔಟ್ಸೈಡ್ ಚಾರ್ಜ್ ಇದೆ ಕ್ಯೂ ಅಂತ. ಈ ಕೇಸಲ್ಲಿ ಟೋಟಲ್ ಫ್ಲಕ್ಸ್, ನೆಟ್ ಫ್ಲಕ್ಸ್ ಎಷ್ಟಿದೆಪ್ಪ ಅಂತ ಅಂದರೆ ಆನ್ಸರ್ ಏನಾಗುತ್ತೆ? ಆನ್ಸರ್ ಈಸ್ 0. ಓಕೆನಾ. ಸೊ ಒಂದು ಗಾಸಿಯನ್ ಸರ್ಫೇಸಲ್ಲಿ ಚಾರ್ಜೇ ಇಲ್ಲ, ಆದರೆ ಇನ್ಸೈಡ್ ಚಾರ್ಜ್ ಇರೋದು ಏನಿದೆ ಅಲ್ಲ, ನೆಟ್ ಚಾರ್ಜ್ ಇನ್ಸೈಡ್ ದ ಸರ್ಫೇಸ್ ಏನಿದೆ 0 ಇದೆ. ಹಾಗಾದರೆ ಫ್ಲಕ್ಸ್ ಥ್ರೂ ದಟ್ ಗಾಸಿಯನ್ ಸರ್ಫೇಸ್ ಈಸ್ 0, ರೈಟ್. ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡಿ. ಈ ರೀತಿ ನಮ್ಮ ಗಾಸಿಯನ್ ಸರ್ಫೇಸ್ ಇದೆ. ಇಲ್ಲಿದೆ ಒಂದು ಚಾರ್ಜ್ Q1, ಇಲ್ಲಿದೆ ಚಾರ್ಜ್ Q2, ಮತ್ತು ಇಲ್ಲಿದೆ ನಮ್ಮ ಥರ್ಡ್ ಚಾರ್ಜ್. ಇಂಥ ಕೇಸಲ್ಲಿ ನೆಟ್ ಫ್ಲಕ್ಸ್ ಎಷ್ಟಿದೆಪ್ಪ ಅಂತಂದರೆ, ಓಕೆ, ನೆಟ್ ಚಾರ್ಜ್ ಏನು ಹೇಳ್ತೀವಿ ನಾವು? ನೆಟ್ ಫ್ಲಕ್ಸು ಕ್ಯೂ ಬೈ ಎಪ್ಸಿಲಾನ್ ನಾಟ್ ಟೈಮ್ಸ್ ವೇರ್ ಕ್ಯೂ ಈಸ್ ನೆಟ್ ಚಾರ್ಜ್ ಇನ್ಸೈಡ್ ದ ಗಾಸಿಯನ್ ಸರ್ಫೇಸ್. ಓಕೆ, ನೆಟ್ ಚಾರ್ಜ್ ಇನ್ಸೈಡ್ ಎಷ್ಟಿದೆ? Q1 ಪ್ಲಸ್ Q2 ಇದೆ. ಓಕೆ, ಸಪೋಸ್ ಎರಡು ಪಾಸಿಟಿವ್ ಇದೆ ಅಂತ ಅನ್ಕೊಳ್ಳೋಣ. ಈಗ Q1 ಪ್ಲಸ್ Q2 ಇದೆ, ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಟೈಮ್ಸ್ ದಿಸ್ ಈಸ್ ಟೋಟಲ್ ಫ್ಲಕ್ಸ್ ಥ್ರೂ ದಿಸ್ ಸರ್ಫೇಸ್. ಅಂದರೆ ಥರ್ಡ್ ಚಾರ್ಜ್ದಿಂದ
ನಮಗೆ ಯಾವುದೇ ಫ್ಲಕ್ಸ್ ಬರೋದಿಲ್ಲ. ಯಾಕೆಂದರೆ ಆ ಥರ್ಡ್ ಚಾರ್ಜ್ ಔಟ್ಸೈಡ್ ದ ಸರ್ಫೇಸ್ ಇದೆ. ನಾವು ಕೇವಲ ನಮ್ಮ ಫ್ಲಕ್ಸು ಇನ್ಸೈಡ್ ದ ಸರ್ಫೇಸ್ ಇರುವಂಥ ಚಾರ್ಜ್ಗಳ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ, ಔಟ್ಸೈಡ್ ದ ಸರ್ಫೇಸ್ ಮೇಲೆ ಡಿಪೆಂಡ್ ಇಲ್ಲ. ಓಕೆ, ಇದನ್ನೇ ನಾನು ಏನಂತ ಬರಿತೀನಿ, ಈ ರೀತಿ ಇ ಡಾಟ್ ಡಿ. ಓಕೆ, ಇದೆ ನಮ್ಮ ಫ್ಲಕ್ಸ್. ಈಗ ನೋಡಿ, ಸಪೋಸ್ ಈ ಒಂದು ಸ್ಮಾಲ್ ಏರಿಯಾದಲ್ಲಿ ನಾವು ಫ್ಲಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ಕೊಳ್ಳೋಣ. ಓಕೆ, ಇದು ನಮ್ಮ ಇ. ಆಮೇಲೆ ಇದೇ ಡೈರೆಕ್ಷನಲ್ಲಿ, ಯಾಕಂದರೆ 3D ಇದೆಯಲ್ಲ, ಔಟ್ವರ್ಡ್ ನಾರ್ಮಲಲ್ಲಿ ನಾವು ಏನು ತೊಗೊಳ್ತೀವಿ, ಏರಿಯಾ ವೆಕ್ಟರ್ನ ತೊಗೋತೀವಿ ಡಿ ಎ ಅಂತ, ರೈಟ್. ಬಟ್ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ದ ಬ್ಯೂಟಿ ಆಫ್ ದಿಸ್ ಗಾಸ್ ಲಾ ಏನಪ್ಪ ಅಂತಂದರೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆಯಲ್ಲ, ಈ ಎಲೆಕ್ಟ್ರಿಕ್ ಫೀಲ್ಡು ಅಟ್ ದಿಸ್ ಈ ಒಂದು ಸ್ಮಾಲ್ ಏರಿಯಾಗೆ, ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾಟ್ ಓನ್ಲಿ ಡ್ಯೂ ಟು ದೀಸ್ ಟೂ ಚಾರ್ಜಸ್. ಓಕೆನಾ. ಹಿಯರ್ ಇ ಏನಿದೆಯಲ್ಲ ನಮ್ಮ ಇಲ್ಲಿ, ಈ ಅನ್ನು ನಾನು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀನಿ. ಓಕೆ, ದಿಸ್ ಈಸ್ ರಿಸಲ್ಟೆಂಟ್ electric field due to all 3 charges. ಓಕೆನಾ. ಇಲ್ಲಿ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡು ಈ Q1, Q2, Q3 ಮೂರು ಚಾರ್ಜ್ಗಳ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಆದರೆ ಫ್ಲಕ್ಸ್ ಏನಿದೆಯಲ್ಲ, ಬಟ್ ಫ್ಲಕ್ಸ್ ಈಸ್ ಓನ್ಲಿ ಡ್ಯೂ ಟು ಚಾರ್ಜಸ್ inside the surface. ಅಂದರೆ ಫ್ಲಕ್ಸು ಈ ಥರ್ಡ್ ಚಾರ್ಜ್ ಮೇಲೆ ಡಿಪೆಂಡ್ ಇಲ್ಲ. ಫ್ಲಕ್ಸ್ ಕೇವಲ ಈ 2 ಚಾರ್ಜ್ ಮೇಲೆ ಮಾತ್ರ ಡಿಪೆಂಡ್ ಇದೆ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಆ್ಯಕ್ಟ್ ಆಗ್ತಾ ಇದೆಯಲ್ಲ ಇಲ್ಲಿ, ಈ ಎಲೆಕ್ಟ್ರಿಕ್ ಫೀಲ್ಡು ದಿಸ್ ಈಸ್ ಡ್ಯೂ ಟು ಆಲ್ ದೀಸ್ 3 ಚಾರ್ಜಸ್ Q1, Q2, Q3. ಓಕೆನಾ. ನೆಕ್ಸ್ಟ್ 3ನೇ ಪಾಯಿಂಟ್ ನೋಡಿ. ಸಪೋಸ್ ನೋಡಿ, ಈ ರೀತಿಯ ಒಂದು ನಮ್ಮ ಹತ್ರ ಒಂದು ಗಾಸಿಯನ್ ಸರ್ಫೇಸ್ ಇದೆ. ಈ ಸರ್ಫೇಸ್ ಒಳಗೆ ಒಂದು ಡೈಪೋಲ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಇವಾಗ ಫ್ಲಕ್ಸ್ ಎಷ್ಟಿರುತ್ತೆ ಹೇಳಿ ನೋಡೋಣ. ಸೊ ಈ ಕೇಸಲ್ಲಿ ಫ್ಲಕ್ಸ್ ಮತ್ತೆ 0. ಯಾಕೆ? ಬಿಕಾಸ್ ನೆಟ್ ಚಾರ್ಜ್ ಇನ್ಸೈಡ್ ಎಷ್ಟಿರುತ್ತೆ ನೋಡಿ, ಡೈಪೋಲ್. ಓಕೆ, -q + q 2l ಅನ್ನೋ ಡಿಸ್ಟೆನ್ಸಲ್ಲಿ ನಾವು ಇಟ್ಟಿದ್ದೀವಿ ಅಂತ ಅಂದ್ಕೊಳ್ಳೋಣ. ಸೊ ಈ ಡೈಪೋಲ್ ಈ ಸರ್ಫೇಸಲ್ಲಿ ಇದೆ, ಗಾಸಿಯನ್ ಸರ್ಫೇಸಲ್ಲಿ. ನೆಟ್ ಚಾರ್ಜ್ ಇನ್ ದಿಸ್ ಸರ್ಫೇಸ್ ಎಷ್ಟಾಗುತ್ತೆ? -q + q ಕ್ಯಾನ್ಸಲ್ each other, ನೆಟ್ ಚಾರ್ಜ್ ಇಸ್ 0 ಇದೆ. ನೆಟ್ ಚಾರ್ಜ್ ಇನ್ಸೈಡ್ 0. ಅಗೇನ್ ಫಸ್ಟ್ ಕೇಸ್ ಬಂತು. ಈಗ ಒಳಗಡೆ ಚಾರ್ಜ್ ಇಲ್ಲ ಅಂದಮೇಲೆ ಫ್ಲಕ್ಸ್ ಈಸ್ 0. ಓಕೆ, ಆಮೇಲೆ ಇನ್ನೊಂದು ಪಾಯಿಂಟ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟು. ಇದು ನೋಡಿ, ಕಂಡೀಷನ್ ಆಫ್ ಗಾಸ್ ಲಾ ಅಂತ ಹೇಳ್ಬೋದು ನಾವು ಇದನ್ನು. ಗಾಸ್ ಲಾ ಏನಪ್ಪ ಅಂತಂದರೆ, ಇದ್ರದ್ದು ಯಾವ ರೀತಿ ಇದೆ ಅಂತಪ್ಪ ಅಂತಂದರೆ, ಇದು ಗಾಸ್ ಲಾ ಈಸ್ ಆಲ್ವೇಸ್ ಅಪ್ಲಿಕೇಬಲ್ ಬಟ್ ನಾಟ್ ಆಲ್ವೇಸ್ ಯೂಸ್ಫುಲ್. ಓಕೆ, ನೋಡಿ ಹೇಗಿದೆ ಅಂತ. ಗಾಸ್ ಲಾ ಈಸ್ ಆಲ್ವೇಸ್ ಅಪ್ಲಿಕೇಬಲ್ ಬಟ್ ನಾಟ್ ಆಲ್ವೇಸ್ ಯೂಸ್ಫುಲ್. ಏನು ಪ್ರಾಬ್ಲಮ್ ಇದೆ ಅಂತಪ್ಪ ಅಂತಂದರೆ, ಇಲ್ಲಿ ನೋಡಿ, ಪ್ರತಿಯೊಂದು ಸರ್ಫೇಸಕ್ಕೂ ನಾವು ಗಾಸ್ ಲಾ ಅಪ್ಲೈ ಮಾಡಿದಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಏನು ಬರುತ್ತಲ್ಲ, ಅದರ ಕಾಂಪ್ಲೆಕ್ಸಿಟಿ ಹೆಚ್ಚಾಗತ್ತೆ. ಓಕೆ, ಅದಕ್ಕೆ ನಾವು ಏನಂತೀವಿ, ಕಂಡೀಷನ್ ಫಾರ್ ಗಾಸ್ ಲಾ ಅಂತ ಯೂಸ್ ಮಾಡ್ತೀವಿ. ಓಕೆನಾ. ಅದರಲ್ಲಿ ನಮ್ಮ ಫಸ್ಟ್ ಕಂಡೀಷನ್ ಏನಿದೆಪ್ಪ ಅಂತಂದರೆ, ದ Gaussian surface should be symmetric about charge or charge distribution. Okay, charge distribution. ಓಕೆನಾ. ಇಂಥ ಕೇಸಲ್ಲೇ ನಾವು ಗಾಸ್ ಲಾನ ಅಪ್ಲೈ ಮಾಡಬೇಕು. ಸಪೋಸ್ ಚಾರ್ಜ್ ಸಿಮೆಟ್ರಿ ಇರಲಿಲ್ಲಪ್ಪ ಅಂತಂದರೆ, ಗಾಸಿಯನ್ ಸರ್ಫೇಸ್ಗೆ ಚಾರ್ಜು ಸಿಮೆಟ್ರಿಕ್ ಆಗಿ ಇರಲಿಲ್ಲ ಅಂದರೆ, ನಾವು ಅಂಥ ಕೇಸಲ್ಲಿ ಗಾಸ್ ಲಾ ಅಪ್ಲೈ ಮಾಡಬಾರ್ದು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಗಾಸ್ ಲಾ ಇಸ್ ಆಲ್ವೇಸ್ ಅಪ್ಲಿಕೇಬಲ್.
ಓಕೆ, ಆ ಕೇಸಲ್ಲೂ ಕೂಡ ನಾವು ಗಾಸ್ ಲಾ ಅಪ್ಲೈ ಮಾಡ್ಬೋದು, ಬಟ್ ಕಾಂಪ್ಲೆಕ್ಸಿಟಿ ಹೆಚ್ಚಾಗುತ್ತೆ. ಮ್ಯಾಥಮೆಟಿಕಲ್ ಸ್ಟೆಪ್ಸು, ಮ್ಯಾಥಮೆಟಿಕಲಿ ಸೊಲ್ಯೂಷನ್ ಏನು ಮಾಡ್ತೀವಲ್ಲ ನಾವು, ಅದರ ಕಾಂಪ್ಲೆಕ್ಸಿಟಿ ಹೆಚ್ಚಾಗುತ್ತೆ, ಸೊಲ್ಯೂಷನ್ ಜಲ್ದಿ ಸಿಗಲ್ಲ ನಮಗೆ. ಆದ ಕಾರಣ ನಾವೇನು ಮಾಡಿದ್ದೀವಿ, ಈ ರೀತಿ ಕಂಡೀಷನನ್ನು ನಾವೇ ತಯಾರು ಮಾಡ್ಕೊಂಡಿದ್ದೀವಿ. ಬಟ್ ಆ್ಯಕ್ಚುಲಿ ಗಾಸ್ ಲಾ ಈಸ್ ಆಲ್ವೇಸ್ ಅಪ್ಲಿಕೇಬಲ್. ಓಕೆ, ಎರಡನೇ ಪಾಯಿಂಟು, electric field must be symmetric. ನೋಡಿ, ಸಿಮೆಟ್ರಿಕ್ ಅನ್ನೋ ಬದಲು ಈಕ್ವಲ್ ಆರ್ ಸೇಮ್ ಅಂತಲೂ ಕೂಡ ಅಂತೀನಿ ನಾನು. ಈಕ್ವಲ್ ಆರ್ ಸೇಮ್ at all points of Gaussian surface. ಓಕೆನಾ? ನೋಡಿ, ಒಂದು ಗಾಸಿಯನ್ ಸರ್ಫೇಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಡ್ಯೂ ಟು ಚಾರ್ಜ್ ಇನ್ಸೈಡ್ ದ್ಯಾಟ್ ಸರ್ಫೇಸ್ ಆಲ್ ಪಾಯಿಂಟಲ್ಲೂ ಸೇಮ್ ಆಗಿರ್ಬೋದು, ಅಥವಾ ಪ್ರತಿಯೊಂದು ಪಾಯಿಂಟಲ್ಲಿ ಡಿಫ್ರೆಂಟು ಕೂಡ ಆಗಿರ್ಬೋದು. ಎರಡೂ ಕೇಸಲ್ಲಿ ಗಾಸ್ ಲಾ ಅಪ್ಲೈ ಆಗುತ್ತೆ. ಬಟ್ ನಾವೇನು ತೊಗೊಂಡಿದ್ದೀವಿ, ಎಲ್ಲಿ ಸೇಮ್ ಇರುತ್ತಲ್ಲ ಆ ಜಾಗದಲ್ಲಿ ಮಾತ್ರ ನೀವು ಗಾಸ್ ಲಾನ ಅಪ್ಲೈ ಮಾಡಿ ಅಂತ ಈ ರೀತಿ ನಾವು ಕಂಡೀಷನನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಓಕೆನಾ? ಬಟ್ ಒಂದು ಮಾತ್ರ ನಿಜ, ಏನದು, ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಆಗಿರ್ಬೋದು ಎಲ್ಲ ಪಾಯಿಂಟಲ್ಲಿ, ಅಥವಾ ಪ್ರತಿಯೊಂದು ಪಾಯಿಂಟಲ್ಲಿ ಬೇರೆ ಬೇರೆನೂ ಆಗಿರ್ಬೋದು. ಓಕೆನಾ? ನೆಕ್ಸ್ಟ್ ಥರ್ಡ್ ಪಾಯಿಂಟು, ದ ಆ್ಯಂಗಲ್ ತೀಟಾ ಏನಿದೆಯಲ್ಲ, ತೀಟಾ, ವಾಟ್ ಈಸ್ ತೀಟಾ? ತೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್. ನೋಡಿ, ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್ ನಾನು ಹೇಳ್ತಾ ಇದ್ದೀನಿ. ದಿಸ್ ಈಸ್ ನಾಟ್ ಆ್ಯಂಗಲ್ ಬಿಟ್ವೀನ್ ಸರ್ಫೇಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆನಾ? ಸರ್ಫೇಸು ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ನಡುವಿನ ಆ್ಯಂಗಲ್ ಅಲ್ಲ ಇದು ತೀಟಾ. ತೀಟಾ ಇಸ್ ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್. ತೀಟಾ ಮಸ್ಟ್ ಬಿ same at all points of surface. ನೋಡಿ, ಮೊದಲು ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು, ಈಗ ಟೀಟಾ ಕೊಟ್ಬಿಟ್ಟಿದ್ದಾನೆ. ಅಂದರೆ ಟೀಟಾ ಒಂದು ಪಾಯಿಂಟಲ್ಲಿ ಟೀಟಾ 30 ಆದರೆ ಆ ಸರ್ಫೇಸ್ನಲ್ಲಿರುವಂಥ ಎಲ್ಲ ಸ್ಮಾಲ್ ಪಾಯಿಂಟಲ್ಲಿ ಆ್ಯಂಗಲ್ 30ನೇ ಬರಬೇಕು. ಓಕೆನಾ? ಸಪೋಸ್ ಬರಲಿಲ್ಲ ಅಂದರೂ ನಾವು ಅಪ್ಲೈ ಮಾಡ್ಬೋದು, ಬಟ್ ಮ್ಯಾಥಮೆಟಿಕಲಿ ಕಾಂಪ್ಲೆಕ್ಸಿಟಿ ಹೆಚ್ಚಾಗುತ್ತೆ. ಆದ ಕಾರಣ ನಾವೇನು ತೊಗೊಂಡಿದ್ದೀವಿ, ಈ ರೀತಿ ನಮಗೆ ಈಸಿ ಆಗಲಿ, ನಮಗೆ ಕನ್ವೀನಿಯೆಂಟ್ ಆಗಲಿ ಅಂತ ನಾನು ಈ ರೀತಿ ನಾವು ಕಂಡೀಷನನ್ನು ತೊಗೊಂಡಿದ್ದೀವಿ. ಬಟ್ ಗಾಸ್ ಲಾ ಇಸ್ ಅಪ್ಲಿಕೇಬಲ್ ಆಲ್ವೇಸ್, ಮರಿಬೇಡಿ ಅದನ್ನು. ನೆಕ್ಸ್ಟ್, ಸೊ ಆಯಿತು, ಈ 3 ಪಾಯಿಂಟು ಇಂಪಾರ್ಟೆಂಟು. ಇನ್ನೊಂದು ಪಾಯಿಂಟ್ ಇದೆ, ಗಾಸಿಯನ್ ಸರ್ಫೇಸ್ ಏನಿದೆಯಲ್ಲ ಅದು ಪಾಯಿಂಟ್ ಚಾರ್ಜ್ ಏನಿದೆಯಲ್ಲ ಅದರ ಮೇಲಿಂದ ಹಾಯ್ದು ಹೋಗಬಾರ್ದು ಅಂತ ಒಂದು ಕಂಡೀಷನ್ ಇದೆ. ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಈ 3 ಮಾತ್ರ ಗಮನದಲ್ಲಿ ಇರಲಿ. ಓಕೆ, ಸೊ ದ್ಯಾಟ್ಸ್ ಇಟ್. ಸೊ ನೆಕ್ಸ್ಟ್ ವಿಡಿಯೋಲಿ ನಾವೇನು ಮಾಡೋಣ, ಅಪ್ಲಿಕೇಶನ್ ಆಫ್ ಗಾಸ್ ಲಾ ನೋಡೋಣ. ಓಕೆನಾ? ಸೊ ಎಲ್ಲೆಲ್ಲಿ ಗಾಸ್ ಲಾನ ನಾವು ಅಪ್ಲೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಏನಪ್ಪ ಅಂತಂದರೆ, ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ಯಾಲ್ಕುಲೇಟ್ ಮಾಡಲು ಗಾಸ್ ಲಾನ ಯೂಸ್ ಮಾಡ್ತೀವಿ. ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಯಾವುದೇ ಒಂದು ಸ್ಪೆರಿಕಲ್ ಚಾರ್ಜ್ ಕಂಡಕ್ಟರಲ್ಲಿ, ಆಮೇಲೆ ಬೇರೆ ಯಾವುದಾದ್ರೂ ವಯರ್ ಅಥವಾ ಸಿಲಿಂಡರಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದಲ್ಲ, ಅದ್ರ ಬಗ್ಗೆ ನಾವು ಈ ಗಾಸ್ ಲಾನ ಯೂಸ್ ಮಾಡ್ತೀವಿ. ಓಕೆನಾ? ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಓಕೆ, ಸೊ ನೋಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನನ್ನು ಒತ್ತಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ವ್ರ್ಯಾಪ್ ಅಪ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.